ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅಂಜುಮನ್ ಪಲಾವನ್ ಮುಸ್ಲಿಮೀನ್ ವತಿಯಿಂದ ವಕ್ಫ್ ಕಾನೂನು ತಿದ್ದು ಮಾನವ ಸರಪಳಿ. 2025ರ ವಕ್ಫ್ ಕಾನೂನು ತಿದ್ದುಪಡಿಯ ಕುರಿತು ಅಂಜುಮನ್ ಪಲಾವುಲ್ ಮುಸ್ಲಿಮೀನ್ ಜಮಾತ್ ವತಿಯಿಂದ ಶಾಂತಿಯುತ ಹೋರಾಟ ನಿಮಿತ್ತ ಇಂದು ಮಾನವ ಸರಪಳಿ ಮಾಡುವ ಮೂಲಕ ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಜಾಮಿಯಾ ಮಸ್ಜಿದ್, ಹಳೆ ದಾಂಡೇಲಿ, ಫೈಸಲ್ ಮಸ್ಜಿದ್, ನೂರ್ ಮಸ್ಜಿದ್, ಕೋಗಿಲಬಾನ ಮಸ್ಜಿದ್, ಮದೀನಾ ಮಸ್ಜಿದ್, ಮಾರ್ಕೆಟ್ ದಾಂಡೇಲಿ ಹಲವೆಡೆ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ನನ್ನ ಆತ್ಮೀಯರೇ, ಎಲ್ಲ ಬಂಧುಗಳೇ, ಇವತ್ತು ನಾವು ಮಾನವ ಸರಪಳಿ ಅಂತ ಒಂದು ಶಾಂತಿಯುತವಾದಂಥ ಹೋರಾಟವನ್ನು ನಾವು ಮಾಡ್ತಾ ಇರೋದು ನಮ್ಮ ದೇಶದ 2020ರ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದು ಇದಕ್ಕೆ ವಿರೋಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇದೇ ಥರ ನಮ್ಮ ಭಾರತ ದೇಶದ ಪರ್ಸನಲ್ ಲಾ, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹಾಗೂ ಕರ್ನಾಟಕ ಉಲ್ಮಾ ಜಮಾತ್ ಇಂದ ಈ ನಮಗೆ ಹಂತ ಹಂತವಾಗಿ ಇದು ಶಾಂತಿಯುತವಾದಂಥ ಹೋರಾಟ ಮಾಡಲಿಕ್ಕೆ ಅವರು ನಮ್ಮ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ಪ್ರತಿವಾಗಿ ನಾವು ಪ್ರತಿಯೊಂದು ನಗರದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇದು ನಮ್ಮ ಹೋರಾಟ ಈ ನಮ್ಮ ದೇಶದ ಸರ್ಕಾರ ಮಟ್ಟ ಮುಟ್ಟಬೇಕು, ಕೇಂದ್ರ ಸರ್ಕಾರ ಮಟ್ಟ ಮುಟ್ಟಬೇಕು, ದೇಶದ ನಮ್ಮ ನ್ಯಾಯಾಲಯ ಮಟ್ಟ ಮುಟ್ಟಬೇಕು ಅನ್ನುವಂಥ ನಮ್ಮ ಉದ್ದೇಶ ಇದೆ. ನಾವು ಶಾಂತಿಯುತವಾದಂಥ ಹೋರಾಟ ಮಾಡ್ತಾ ಇರೋದು ಉದ್ದೇಶ ಯಾರಿಗೂ ಜನರಿಗೆ ತೊಂದರೆ ಆಗಬಾರ್ದು ಹಾಗೂ ನಮ್ಮ ನ್ಯಾಯ ನಮಗೆ ಸಿಗಬೇಕನ್ನುವ ಉದ್ದೇಶದಿಂದ ಈ ಒಂದು ನಾವು ಕಾರ್ಯಕ್ರಮವನ್ನು, ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಆದಷ್ಟು ಬೇಗನೆ ಕೇಂದ್ರ ಸರ್ಕಾರ ಹಾಗೂ ನಮ್ಮ ದೇಶದ ನ್ಯಾಯಾಲಯ ಇದಕ್ಕೆ ಸುಪ್ರೀಂ ಕೋರ್ಟನ್ನು ತುರಂತ ನಮ್ಮನ್ನು ನ್ಯಾಯ ಕೊಡಬೇಕಂತ ಇನ್ನೊಮ್ಮೆ ಈ ಮನವಿಯನ್ನು ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಾಂಡೇಲಿ ಸಮಸ್ತ ಮುಸ್ಲಿಂ ಸಮುದಾಯ ಕಾರ್ಯಕ್ರಮಕ್ಕೆ ಯಶಸ್ವಿ ಪ್ರದರ್ಶನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಂಜುಮನ್ ಪಲಾವುಲ್ ಮುಸ್ಲಿಮೀನ್ ಜಮಾತ್ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು, ಮುಸ್ಲಿಂ ಸಮುದಾಯದವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.